ನಿಮ್ಮ ಹತ್ರ ಏನು ಉತ್ತರ ಇಲ್ವೋ ಅದನ್ನೇ ಅವ್ನು ಕೇಳ್ತಾನೆ ಪ್ರಶ್ನೆ. ಆಯ್ತು, ನನಗೆ ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ನೆಕ್ಸ್ಟ್ ಡಿಒ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಹತ್ರ ಹೋಗ್ಬೇಕು. ಅಲ್ಲೂ ಆಗಿಲ್ಲಪ್ಪ, ಎಲೆಕ್ಷನ್ ಕಮಿಷನ್ ಹೋಗ್ಬೋದು. ಅಲ್ಲೂ ಆಗಿಲ್ಲಪ್ಪ, ಹೈಕೋರ್ಟ್ಗೆ ಹೋಗ್ಬೋದು. ಅಲ್ಲೂ ಆಗಿಲ್ಲಪ್ಪ, ಸುಪ್ರೀಂ ಕೋರ್ಟ್ ಹೋಗ್ಬೋದು. ಈ ದೇಶದ ಒಬ್ಬ ಬಡವ ಅಲ್ಲಿವರೆಗೂ ಹೋಗೋದಿಕ್ಕೆ ಸಾಧ್ಯನಾ? ಏನೊಂದು ಓಟ್ ಅಲ್ವಾ, ಹೋಗ್ಲಿ ಬಿಡಿ. ಕೆಲವರು ಕೇಳ್ದಂಗೆ ಹಿಂಗ ಆಯ್ತಂತೆ ಅಂದಾಗ ಹೆಂಗೂ ಓಟ್ ಹಾಕಲ್ಲ, ಬಿಟ್ಬಿಡು. ಕೆಲವ್ರು ಆನ್ಸರು, ಓಟ್ ಹಾಕ್ತಿಲ್ವಲ್ಲ, ಇನ್ನೇನು ಓಟ್ ತಾನೆ. ಓಟ್ ಅಲ್ಲ, ಇದು ಅಸ್ತಿತ್ವ, ಪೌರತ್ವ. ನಾನು ಇಲ್ಲೇ ಹುಟ್ಟಿದಂತ ಸಾಬೀತು ಮಾಡ್ಕೋಬೇಕು, ನಮ್ಮ ಅಪ್ಪ ಅಮ್ಮ ಇಲ್ಲೇ ಹುಟ್ಟಿದಂತ ಸಾಬೀತು ಮಾಡ್ಬೇಕು. ಮೂರನೇ ಹಂತ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದಂತ ಸಾಬೀತು ಮಾಡ್ಬೇಕು. ತಲೆ ಸರಿ ಇದೆ ಇವರಿಗೆ. ಎಲೆಕ್ಷನ್ ಕಮಿಷನ್ ಮೂಲಕ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಒಂದು ಸಂಸ್ಥೆಯನ್ನ ಸಂವಿಧಾನ ಬಾಹಿರವಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಇವತ್ತು ಆಡಳಿತ ಸರ್ಕಾರ ಕಾಂಗ್ರೆಸ್ ಇದೆ, ಏನ್ ಮಾಡ್ತಾ ಇದೆ? ನಾವು ಮನೆ ಹಾಳು ಮಾಡುವವರು ಮತ್ತು ಮನೆ ಕೆಡುವವರ ಮಧ್ಯೆ ಬದುಕಬೇಕಾಗಿದೆ. ಇವತ್ತು ಮನೆ ಹಾಳು ಮಾಡುವವರ ವಿರುದ್ಧ ಹೋರಾಟವನ್ನ ಸಂಘಟಿಸೋಣ ಬನ್ನಿ ಅಂದ್ರೆ, ಸಾರಿ ಸರ್, ಮನೆ ಕೆಡುವ ಕೆಲಸ ಇದೆ ಅಂತ ಅವ್ರು ಹೇಳ್ತಾ ಕೂತಿದ್ದಾರೆ. ಯಾರ ನಂಬೋಣ? ಪಾರ್ಲಿಮೆಂಟ್ ಅಲ್ಲಿ ಮತ್ತು ಅಸೆಂಬ್ಲಿ ದಯವಿಟ್ಟು ಒಂದು 16 ಜನ ಆಯ್ಕೆ ಮಾಡಿ ಕಳಿಸಿ.